ಒಳ್ಳೆಯದಕ್ಕೆ ಧನ್ಯವಾದಗಳನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಇವತ್ತು ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂತ ಎಲ್ಲಾ ತಾಲೂಕಿನ ನಾಯಕರುಗಳು, ನಮ್ಮ ಸಮಾಜದ ಭೋವಿ ಸಮಾಜ ನಾಯಕರೆಲ್ಲ ಬಂದಿದ್ದಾರೆ. ಜಿಲ್ಲಾ ಯುವೇದಿಕೆ ಅಧ್ಯಕ್ಷರು ಗುರುರಾಜ್ ಅವರು ಇರ್ಬೋದು, ತಾಲೂಕು ಅಧ್ಯಕ್ಷ ಅಂತ ತಾಲೂಕು ವೆಂಕಟೇಶ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತೆ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಶಂಕರಪ್ಪ ಮತ್ತೆ ಯುವೇದಿಕೆ ಅಧ್ಯಕ್ಷರು ಮತ್ತೆ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿದೆ. ಏನು ವಿಶೇಷ ಸೇರಿದ್ರೆ ಇವತ್ತು ಯೋಗ ದಿನಾಚರಣೆ, ಒಳ್ಳೆ ದಿವಸ ಇವತ್ತು. ಅದ್ರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನು BK ಹರಿಪ್ರಸಾದ್ ಅವರ ಇವತ್ತು ರಾಜ್ಯ ಅಧ್ಯಕ್ಷರ ಪದಗ್ರಹವನ್ನ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಏನು ಮನವಿ ಮಾಡ್ತಾ ಇದ್ದ ಸರ್ಕಾರವನ್ನ, ಏನ್ ಮೊದಲು ಸಿದ್ದರಾಮಯ್ಯ ಅವರು ಇದ್ದಾಗ ನಮ್ಮ ಸಮಾಜವನ್ನು ಗುರುತಿಸಿ, ನಮ್ಮ ಸಮಾಜ ಸುಮಾರು 28 ಲಕ್ಷ ಜನ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಸಮಾಜ. 3 ಜನ ಶಾಸಕರು ಕಾಂಗ್ರೆಸ್ ಅಲ್ಲಿದ್ದಾರೆ. ಈಗಾಗಲೇ ಮೊದಲು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಪ್ರಾಧಾನ್ಯತೆ ಕೊಟ್ಟು ಶಿವರಾಜ್ ತಂಗಡಿ ಮಂತ್ರಿಗಳು ಮಾಡಿದ್ರು. ಈಗ ನಮ್ಮ ಯುವ ನಾಯಕ DK ಶಿವಕುಮಾರ್ ಅವರು ಸರ್ಕಾರ ರಚನೆ ಆಗಿದೆ. ಈಗಲೂ ಕೂಡ ನಮ್ಮ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು BK ಹರಿಪ್ರಸಾದ್ ಅವರನ್ನ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನಮ್ಮ ಸಮಾಜ ಬಹಳ ಹಿಂದುಳಿದಕ್ಕಂಥದ್ದು. ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಡಿಸ್ಟಿಕ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ರೀತಿ ಎಲ್ಲ ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೊದಲಿಂದ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅದರಿಂದ ಈ ಮೈಸೂರು ಭಾಗಕ್ಕೆ, ನಮ್ಮ ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಚಿತ್ರದುರ್ಗ ಈ ಕಡೆ ಭಾಗಕ್ಕೆ ಇರ್ತಕ್ಕಂಥವ್ರು ಅವ್ರಿಗೆ ನಮ್ಗೆ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಈಗಾಗಲೇ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಈಗಾಗಲೇ ಮೊನ್ನೆ ಕೂಡ ಬೆಂಗಳೂರಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ MD ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಕೂಡ ಪ್ರತಿಭಟನೆ ಮಾಡಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮೊದಲಿಂದ ಕೂಡ AC ಶ್ರೀನಿವಾಸು 2-3 ಬಾರಿ ಚುನಾವಣೆ ನಿಂತಿರ್ತಕ್ಕಂಥವ್ರು, ಬಹಳ ಅನುಭವಶಾಲಿ ಅವರು. ಎಲ್ಲಾ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೂಡ ಎಷ್ಟು ಕಷ್ಟ ಸುಖ ಅಂತ ಬರ್ತಕ್ಕಂಥವ್ರು, ಸ್ಪಂದಿಸ್ತಕ್ಕಂಥವ್ರು AC ಶ್ರೀನಿವಾಸ್ ಅವರು. ಅವ್ರಿಗೆ ಕೊಟ್ರೆ ಒಳ್ಳೇದು ಅಂತ ನಾವು ಬಯಸ್ತಾರೆ, ಅವ್ರು ಕೊಡ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಈ ಸಮಾಜವನ್ನು ಗುರುತಿಸಿ ಮೊದಲು ಸರ್ಕಾರ ಕೊಟ್ಟು, ನಮ್ಮ ಇದೇ ಸರ್ಕಾರ ಕೊಟ್ಟಿದೆ, ಅದೇ ರೀತಿ ನಮ್ಗೆ ಸಹಕರಿಸಿ ಈ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, DK ಹರಿಪ್ರಸಾದ್ ಅವ್ರನ್ನ ಮನವಿಯನ್ನ ಮಾಡ್ತಾ ಇದ್ವಿ. ಅದೇ ಯಾರು ಇದೇ ಮೊದಲ ಸಾರಿ 2000 ನಿಂತಿದ್ರು, ಸೋತಿದ್ದಾರೆ. ಈಗ ಮೊದಲನೇ ಸಾರಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಈಗ ಶಿವರಾಜ್ ತಂಗಡಿ ಅವರು ಕೊಟ್ಟಿದ್ರು, ಇದೇ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರಿದ್ದಾಗ ಕೊಟ್ಟಿದ್ರು. ಈಗ ಇವ್ರು ಕೊಡ್ಬೇಕು ಅಂತ ಒಂದು ಉದ್ದೇಶ ಅಷ್ಟೇ. ಅದಕ್ಕೆ ಅಂತ ಎಲ್ಲಾ ನಮ್ಮ ಜಿಲ್ಲೆಯ ಮುಖಂಡರು, ನಮ್ಮ ತಾಲೂಕಿನ ಎಲ್ಲಾ ಯುವ ನಾಯಕರುಗಳು ಎಲ್ಲರೂ ಕೂಡ ಸ್ಪಂದಿಸಿ, ವಿಶೇಷವಾಗಿ ನಿಮಗೊಂದು ಸ್ಪಂದಿಸಿ ಈ ಚಾನಲ್ ಇಡೀ ರಾಜ್ಯ ಎಲ್ಲ ಓಡಬೇಕು ಅಂತ ತಮ್ಮದನ್ನು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಪುಲ್ಕೇಶ್ ನಗರ್. ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಭೋವಿ ಜನಾಂಗದ ಮುಖಂಡರು ಹಾಗೂ ಕೋಲಾರ ಜಿಲ್ಲೆಯಿಂದ ನಮ್ಮ ಮುನರಾಜಣ್ಣವರು, ಯುವೇದಿಕೆ ಅಧ್ಯಕ್ಷರು, ಹಾಗೂ ನಮ್ಮ CV ಗೋಪಾಲನ್ ಅವರಾದ ಭೋವಿ ಜನಾಂಗದ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಮುಳಬಾಗಿಲು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ G ಶಂಕರಣ್ಣನವರು, ಹಾಗೂ ಯುವೇದಿಕೆ ಅಧ್ಯಕ್ಷರಾದ ಶ್ರೀನಾಥ್ ಅವರು, ಹಾಗೂ ಇನ್ನು ಎಲ್ಲ KGF ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ B ವೆಂಕಟೇಶ್ ಅಣ್ಣನವರು, ಹಾಗೂ ನಮ್ಮ ತಾಲೂಕಿನ ಭೋವಿ ಸಮುದಾಯ ಭವನದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಪ್ಪನವರು, ಹಾಗೂ ನಮ್ಮ ರಾಮಾಂಜಣ್ಣವರು, ನಮ್ಮ ಸೇನನ್ನವರು, ನಮ್ಮ ಸಮಾಜದ ಎಲ್ಲಾ ಮುಖಂಡರು ಇವತ್ತು ಮುಳಬಾಗಿಲು ತಾಲೂಕು ಪ್ರವಾಸ ಮಂದಿರದಲ್ಲಿ ಇವತ್ತು ನಿಮ್ಮ ಪತ್ರಕರ್ತರ ಮುಖಾಂತರ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಇವತ್ತು ವಿಶೇಷ ಏನಂದ್ರೆ, ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಏಕೈಕ ವ್ಯಕ್ತಿ, ನಮ್ಮ ಹಿಂದೆ ಶಿವರಾಜ್ ತಂಗಡಿಗವರಿಗೆ ಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಸರ್ಕಾರ, ಮಾನ್ಯ ಗೌರವಾನ್ವಿತ ಇಂದಿನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಇತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುತ್ತಿದ್ದು, ಇದನ್ನ ಮುಂದಿನ ದಿನಗಳಲ್ಲಿ ಈಗಿನ 2ನೇ ಹಂತದ ಪಟ್ಟಿಯಲ್ಲಿ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಾ, DK ಶಿವಕುಮಾರ್ ಸಾಹೇಬರಲ್ಲಿ ಮನವಿ ಮಾಡುತ್ತಾ, ನಮ್ಮ ಜನಾಂಗಕ್ಕೂ ಎಲ್ಲಾ ರೀತಿಯ ಸಾಮಾಜಿಕ ರೀತಿಯಲ್ಲಿ ನಮಗೆ ನ್ಯಾಯ ದೊರಕಿಸಿ ಮಂತ್ರಿ ಸ್ಥಾನವನ್ನು ಮಾಡ್ಬೇಕಂತೇಳಿ ನಮ್ಮ ಜನಾಂಗದ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಇದರಲ್ಲಿ ನಮ್ಮ CV ಗೋಪಾಲನ್ನವರು, ನಮ್ಮ ಮುನರಾಜ್ ಅವರನ್ನವರು ಮಾತಾಡ್ತಾ ಬಯಸುತ್ತೆ. ನಮ್ಮ ಎಲ್ಲ ತಾಲೂಕುಗಳಿಂದ ಭೂಮಿ ಮುಖಂಡರುಗಳು ಮುಳಬಾಗಿಲು ಪ್ರವಾಸ ಮಂದಿರದಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಂದ್ರೆ, ನಮ್ಮ ಸಮಾಜದಲ್ಲಿ ಮೊದಲು
ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಮ್ಮ ಶಿವರಾಜ್ ತಂಗಡಿಗೆ ಅವ್ರಿಗೆ ಮಂತ್ರಿ ಶಿಪ್ ಕೊಟ್ಟಿದ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜನಾಂಗವನ್ನು ಗುರುತಿಸಿ ಇವರು ಸುಮಾರು ಲಕ್ಷಾಂತರ ಜನ ಇದ್ದಾರೆ, ಇವ್ರಿಗೂ ಒಂದು ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ಫಸ್ಟ್ ಇದ್ರಲ್ಲೇ ನಮಗ್ ಕೊಟ್ಟಿದ್ರು. ಇವಾಗ ಅದೇ ತರ ನಮ್ಮ ಜನಾಂಗದಲ್ಲಿ 3 ಜನ MLA-ಗಳಿದ್ದಾರೆ ನಮ್ಮ ಭವ್ಯ ಸಮಾಜದವರು. ಅವರಲ್ಲಿ ಮೈಸೂರು ಭಾಗದಲ್ಲಿ ಯಾರು ಆದ್ರೂ ಒಬ್ರಿಗೆ ನಮ್ಮ ಜನಾಂಗದಲ್ಲಿ ಎಸ್ ಶ್ರೀನಿವಾಸ್ ಇದ್ದಾರೆ. ಅವರು ಸೀನಿಯರು, ಮೊದ್ಲೆಲ್ಲ ಸುಮಾರು ಸಲ ಗೆದ್ದು ಬಂದಿದ್ದಾರೆ. ಈ ಸಲ ಅವ್ರಿಗೂ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಡಿಸ್ಟಿಕ್ ನಲ್ಲಿ ಎಲ್ಲರೂ ಸೇರಿ ಇವತ್ತು ನಾವು ಮುಳಬಾಗಿಲಿನಲ್ಲಿ ನಿಮ್ಮ ಪತ್ರಕರ್ತರ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಸೊ ಅದರಿಂದ ನಾವು ಇವತ್ತು ಇಡೀ ಡಿಸ್ಟಿಕ್ ನವರು ಎಲ್ಲ ಸೇರಿಸಿ ಇಡೀ ನಮ್ಮ ಸ್ಟೇಟ್ ಅಲ್ಲಿ 3 ಜನ ನಮ್ಮ ಕ್ಯಾಸ್ಟ್ ಅವರು MLA-ಗಳಿದ್ದಾರೆ. ಈ ಸಲ ನಮ್ಮ ಮೈಸೂರು ಭಾಗದಲ್ಲಿ ಕೊಡ್ಬೇಕು ಅಂತ ಎಸ್ ಶ್ರೀನಿವಾಸ್ ಅವರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಪತ್ರಕರ್ತರ ಮುಖಾಂತರ ನಾವೆಲ್ಲ ತಿಳಿಪಡಿಸ್ತಾ ಇದ್ವಿ. ದಯವಿಟ್ಟು ನಮ್ಮ ಜನಾಂಗದವ್ರನ್ನು ಸ್ವಲ್ಪ ಗುರುತಿಸಿ ನಮ್ಮ DK ಶಿವಕುಮಾರ್ ಅವರು ಈ ಸಲ ನಮಗೆ ನಮ್ಮ ಜನಾಂಗದವ್ರಿಗೆ ಒಂದು ಮಂತ್ರಿ ಪೋಸ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ವಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ದಿನ ಇಡೀ ಕೋಲಾರ ಜಿಲ್ಲಾ ಮುಖಂಡರುಗಳು, ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ದಿನ ಇಲ್ಲಿ ಸುದ್ದಿಗೋಷ್ಠಿ ಕರೆದು ನಮ್ಗೆಲ್ಲ ಒಂದು ನಮ್ಮ ಮುಖೇನ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯದಡಿ ಏನಿವಾಗ ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಮಾಡುವಾಗ, ಪ್ರಚಾರಗಳು ಮಾಡುವಾಗ ಸಾಮಾಜಿಕ ನ್ಯಾಯ ಅನ್ನೋದನ್ನ ಒಂದು ಹೇಳ್ತಾರೆ. ಎಲ್ರಿಗೂ ಒಂದು ನ್ಯಾಯ ಬೇಕು. ಆ ಸಾಮಾಜಿಕ ನ್ಯಾಯದಡಿ ನಮ್ಮ ಸಮಾಜ ಏನಿದೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಈ ಸರ್ಕಾರಕ್ಕೆ ದುಡಿದಂತ ಜನ ಇದ್ದೀವಿ. ಈ ಹಿಂದೆ ಮಾನ್ಯ ಸಿದ್ದರಾಮಣ್ಣವರಿದ್ದಾಗ ನಮಗೆ ಆ ಸರ್ಕಾರದಲ್ಲಿ ಮಾನ್ಯತೆಯನ್ನ ಕೊಟ್ಟಿದ್ರು ನಮ್ಮ ಸಮಾಜಕ್ಕೆ, ಶಿವರಾಜ್ ತಂಗಡಿಗೆ, ಉತ್ತರ ಕರ್ನಾಟಕದ ಭಾಗಕ್ಕೆ. ಈಗಲೂ ಸಹ ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಸಂಪುಟ ದರ್ಜೆಯಲ್ಲಿ ನಮ್ಮ ಸಮಾಜಕ್ಕೆ, ಮೈಸೂರು ಭಾಗಕ್ಕೆ ವಿಶೇಷವಾಗಿ, ಯಾಕಂದ್ರೆ ಈ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ತುಂಬಾ ಹಿಂದುಳಿದಂತ ಜಿಲ್ಲೆಗಳು. ಇಲ್ಲಿ ನಮ್ಮ ಸಮಾಜನೂ ತುಂಬಾ ಇರ್ತಕ್ಕಂಥದ್ದು, ಚಿತ್ರದುರ್ಗ ಆಗ್ಬೋದು, ಕೋಲಾರ ಆಗ್ಬೋದು. ಹಾಗಾಗಿ ನಮ್ಮ ಜನಾಂಗದ ಶ್ರೇಯೋಭಿಲಾಷಿಗೆ ಮತ್ತೆ ಜಿಲ್ಲೆಯ ಜೀರ್ಣೋದ್ಧಾರಕ್ಕೆ ಈ ನಮ್ಮ ಭಾಗಕ್ಕೂ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರುಗಳು ಈ ಸುದ್ದಿಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರವನ್ನ ಮನವಿ ಮಾಡ್ತಾರೆ.